ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂ ಒಡೆತನ ಯೋಜನೆಯನ್ನ ತಕ್ಷಣ ಜಾರಿಗೊಳಿಸಿ ಭೂ ದರ ನಿಗದಿ ಸಮಿತಿ ಸಭೆ ಕರೆದು ಅನುಮೋದನೆ ನೀಡುವಂತೆ ಆಗ್ರಹಿಸಿ ಭೂ ಒಡೆತನದ ಯೋಜನೆ ಅನುಷ್ಠಾನದ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಬಳ್ಳಾರಿ ನಗರದ ನಾರಾಯಣರಾವ್ ಪಾರ್ಕ್ನಿಂದ ಆರಂಭವಾದ ಪ್ರತಿಭಟನೆ ರ್ಯಾಲಿಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಳಿಕ ರಾಯಲ್ ಸರ್ಕಲ್ ಬಳಿ ಕೆಲಕಾಲ ಪ್ರತಿಭಟನಾ ಧರಣಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭೂ ಒಡೆತನ ಯೋಜನೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಸ್ವಾಭಿಮಾನದಿಂದ ಬದುಕಲು ಸಹಕಾರಿಯಾಗುವ ಯೋಜನೆಯಾಗಿದೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಯೋಜನೆ ಜಾರಿ ವಿಳಂಬವಾಗ್ತಾ ಇರೋದ್ರಿಂದ ಫಲಾನುಭವಿಗಳಿಗೆ ಭೂಮಿ ದೊರೆಯದೆ ಸಂಕಷ್ಟ ಎದುರಾಗಿದೆ ಅಂತ ಆರೋಪಿಸಿದ್ರು. ಇನ್ನು ಕರ್ನಾಟಕದ ಆದಿಜಾಂಬ ಅಭಿವೃದ್ಧಿ ನಿಗಮ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಭೂವಿ ಅಭಿವೃದ್ಧಿ ನಿಗಮ, ಅಲೆಮಾರಿ ಅಭಿವೃದ್ಧಿ ನಿಗಮ, ಮೇದಾರ ಅಭಿವೃದ್ಧಿ ನಿಗಮ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಿಗೆ ಸಂಬಂಧಿಸಿದ ಫಲಾನುಭವಿಗಳು ಭೂಮಿ ಸಿಗದ ಕಾರಣ ಜೀವನೋಪಾಯ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಸಮಿತಿಯ ಕುಡುತಿನಿ ಆನಂದ್ ಅಸಮಾಧಾನ ಹೊರಹಾಕಿದ್ರು. ಜಿಲ್ಲಾಧ್ಯಕ್ಷರು ಪ್ರಜಾ ಪರಿವರ್ತನೆ ವೇದಿಕೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ ಇವತ್ತೇನು ನಾವು ಬೃಹತ್ತಾದ ಹೋರಾಟವನ್ನು ಹಮ್ಮಿಕೊಂಡಿರೋ ಕಾರಣ ಇಷ್ಟೇ. ಮೊನ್ನೆ ಭೂ ಒಡೆತನ ಯೋಜನೆ ಮೊನ್ನೆ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇರ್ತಕ್ಕಂಥ ಮೊನ್ನೆ ನಾಗೇಂದ್ರ ಪ್ರಸಾದ್ ಸರ್ ಅವರು ಏನು ಈ ಒಂದು ಮಹತ್ವದ ಭೂ ಒಡೆತನ ಯೋಜನೆ ಆಗಿರ್ತಕ್ಕಂಥ ಮಹತ್ವದ ಯೋಜನೆಯನ್ನು ಇವತ್ತು 2025-26ನೇ ಸಾಲಿನ ಯೋಜನೆಯನ್ನು ನಿರ್ಲಕ್ಷ್ಯತೆ ಮಾಡಿ ಕಳೆದ ಒಂದು ವರ್ಷದಿಂದನೂ ಯಾವುದೇ ದರ ನಿಗದಿ ಸಮಿತಿ ಮಾಡದೆ ಒಂದು ಕಾಲಹರಣ ಮಾಡ್ತಕ್ಕಂಥ ಒಂದು ಇದಕ್ಕೆ ನಾವು ಕೂಡಲೇ ದರ ನಿಗದಿ ಸಮಿತಿ ಮಾಡಿ ಕಳಿಸ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಈ ಒಂದು ಯೋಜನೆ ಬಗ್ಗೆ ಯಾವುದೇ ಮಾಹಿತಿ, ಸಂಪೂರ್ಣ ಮಾಹಿತಿ ಇಲ್ಲ ಅನಿಸುತ್ತೆ. ಯಾಕೆಂದರೆ ಯಾರೋ ಇದು ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಹೊಂದಿರತಕ್ಕಂಥ ಯೋಜನೆ. ಏನಂದರೆ ಇವತ್ತು ಕಡು ಬಡವರಾಗಿರ್ತಕ್ಕಂಥ SC/ST ಜನಾಂಗ ಭೂ ರಹಿತ ಮಹಿಳೆಯರಿಗೆ ಇವತ್ತು ಭೂ ಮಾಲೀಕರನ್ನಾಗಿ ಮಾಡತಕ್ಕಂಥ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯನ್ನು మన ಸರ್ಕಾರ ಏನು ಯೋಜನೆಯನ್ನು ಜಾರಿಗೆ ತಂದಿದೆ, ಇದನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು ಹಾಗೂ ಎಲ್ಲ ನಿಗಮದಲ್ಲಿ ಬರ್ತಕ್ಕಂಥ DMಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದರೆ, ಇವತ್ತು ಕಳೆದ ಒಂದು ವರ್ಷದಿಂದ ಯಾವುದೇ ರೀತಿ ದರ ನಿಗದಿ ಸಮಿತಿ ಮಾಡಿಲ್ಲ. ಇವತ್ತು ಇವರು ಎಲ್ಲ ರೀತಿಯ ಪ್ರಿಪೇರ್ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಡಿಲೇ ಮಾಡ್ತಿದ್ದಾರೆ. GPS ಮಾಡಿದ್ದಾರೆ, ಆಮೇಲೆ ಅರ್ಜಿ ಕಾಲ್ ಫಾರ್ಮ್ ಮಾಡಿ ಕಳೆದ 6-7 ತಿಂಗಳಿಂದ ಅರ್ಜಿ ಕಾಲ್ ಫಾರ್ಮ್ ಮಾಡಿ ರೈತರನ್ನು ಪತ್ತೆ ಹಚ್ಚಿ ಭೂಮಿ ಕೊಡುವಂಥ ರೈತರನ್ನು ಪತ್ತೆ ಹಚ್ಚಿ ಎಲ್ಲ ನಿಗಮ ಮಾಡಿದ್ದಾರೆ. ಎಲ್ಲ ಒಂದು ಭೂಮಿ ಒಂದು ಕಮಿಟಿ ಮಾಡಿದ್ದಾರೆ. ಆದರೆ ದರ ನಿಗದಿ ಸಮಿತಿ ಮಾಡ್ತಾ ಇಲ್ಲ. ಉದ್ದೇಶ ಇಷ್ಟೇ, ಯಾರೋ ಕೆಲವು ಕಿಡಿಗೇಡಿಗಳು ಏನೋ ಯಾವುದೋ ಲಾಸ್ಟ್ ಇಯರಲ್ಲಿ ಏನೋ ಒಂದು ಮೂಕರ್ಜಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಂಥ ಮೂಕರ್ಜಿಗಳನ್ನ ಅವರು ನೆಪವಾಗಿಟ್ಕೊಂಡು ಯಾವುದೇ ಕಾರಣಕ್ಕೂ ಅವರು ದರ ನಿಗದಿ ಸಮಿತಿ ಮಾಡ್ತಾ ಹೋದರೆ ಮಾನ್ಯ ನಮ್ಮ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಏನು ಭೂ ರಹಿತ ಮಹಿಳೆಯರು ಯಾವಾಗ ನಮಗೆ ಭೂ ಮಾಲೀಕರಾಗೋದು ಯಾವಾಗ? ಹಂಗಾಗಿ ಇವ್ರ ಉದ್ದೇಶ ಏನು? ಮುಂದೆ ಏನು ಮಾಡ್ತೀರಿ? ಪ್ರೊಟೆಸ್ಟ್ ಮಾಡಿದರೆ ಈಗಲೂ ಕೂಡ ಮಾಡಿಲ್ಲ. ಈಗ ಮುಂದೆ ನಾವು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾ ಇದ್ದಾರೆ, ಮಾತಿದ್ರೆ ನಾವು ದಲಿತರ ಪರವಾಗಿದ್ದೀವಿ, ಅಹಿಂದ ಪರವಾಗಿದ್ದೀವಿ, ಶೋಷಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾನ್ಯ ಇಂಥ ಒಂದು ಜಿಲ್ಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಬೇಜವಾಬ್ದಾರಿತನ ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳ ಇವರು ತಂದಾಕಿದರೆ ಬಳ್ಳಾರಿ ಅಭಿವೃದ್ಧಿ ಆಗೋದಾದರೆ ಹೇಗೆ? ಹಾಗಾಗಿ ಮಾನ್ಯ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿದರೆ ಮಾನ್ಯ ಸಚಿವರ ಮುಂದಾಗಲಿ, ಮಾನ್ಯ ಉಸ್ತುವಾರಿ ಸಚಿವರ ಒಂದು ಮನೆ ಮುಂದೆ ಆಗಲಿ, ಮಾನ್ಯ ಸಂಸದರು ಮತ್ತು ಇವ್ರ ಮನೆಗಳಿಂದಾಗಲಿ ಕೊನೆಯ ಪಕ್ಷ ನಾವು ಕೊನೆಯದಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮನೆ ಮುಂದೆ ನಾವು ಗೆಲುವು ಮಾಡ್ತೀವಿ ಅಂತ ಹೇಳ್ತೀವಿ. ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ ಇವತ್ತೇ ನಾವು ಬೃಹತ್ತಾದ ಒಂದು ಮೆರವಣಿಗೆ ಮುಖಾಂತರ ಬೃಹತ್ತಾದ ರ್ಯಾಲಿಯನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋ ಕಾರಣ ಇಷ್ಟೇ. 2025-26ನೇ ಸಾಲಿನ ಭೂದರದ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 8-9 ತಿಂಗಳಿಂದ
ನಿರ್ಲಕ್ಷ್ಯತೆ ಮಾಡ್ತಾ ಯಾವುದೇ ರೀತಿ ಭೂದರ ನಿಗದಿ ಸಮಿತಿಯನ್ನು ಮಾಡದೆ ಕಾಲಹರಣ ಮಾಡ್ತಿರುವ ಒಂದು ಕಾರಣದಿಂದ ಕೂಡಲೇ ನಮ್ಮ ಭೂದರ ನಿಗದಿ ಸಮಿತಿಯನ್ನು ಮಾಡಿ ಎಲ್ಲ ನಿಗಮಗಳ ಎಲ್ಲ ಒಂದು 101 ಜಾತಿ SC/ST ಹಾಗೂ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಜನರಿಗೆ ರೈತ ಮಹಿಳೆಯರನ್ನು ಭೂಮಿಲಕರನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದರ ನಿಗದಿ ಸಮಿತಿಯನ್ನು ಈ ದಿನವೇ ಮಾಡಬೇಕಂತೇಳಿ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.